ಎಲ್ಲರಿಗೂ ನಮಸ್ಕಾರ. ನೀವು ಮನೆಯಲ್ಲಿ ಗೃಹಿಣಿಯರೇ ಮತ್ತು ಕಾಲೇಜಿಗೆ ಹೋಗುವಂಥ ಹುಡುಗಿಯರೇ, ನಿಮಗೆ ಏನಾದರೂ ಒಂದು ಮನೆಯಲ್ಲಿ ಮಾಡುವಂಥ ಬಿಸ್ನೆಸ್ಸನ್ನು ಯೋಚನೆ ಮಾಡ್ತಿದ್ರೆ ಇಲ್ಲಿ ಕೆಲವೊಂದಿಷ್ಟು ಐಡಿಯಾಗಳನ್ನು ನಾನು ತಗೊಂಬಂದಿನಿ. ಕಡಿಮೆ ಬಂಡವಾಳದಲ್ಲಿ ಮನೆಯಿಂದಲೇ ಮಾಡಬಹುದಾದ ಕೆಲಸಗಳು, ಗೃಹಿಣಿಯರು ಮತ್ತು ಕಾಲೇಜಿಗೆ ಹೋಗುವಂಥ ಹುಡುಗಿಯರು ಕೂಡ ಮಾಡಬಹುದಾದ ಕೆಲಸಗಳು. ಮನೆಯಿಂದ ಮಾಡುವ ಕೆಲಸಗಳು ಕಡಿಮೆ ಬಂಡವಾಳದಲ್ಲಿ, ಲೋ ಇನ್ವೆಸ್ಟ್ಮೆಂಟ್. ಅದರಲ್ಲಿ ಮೊದಲು ಬರುವುದು ಟ್ಯೂಷನ್ ಕ್ಲಾಸ್. ಇದು ಮನೆಯಲ್ಲಿ ಮಾಡಬಹುದಾದ ಒಂದು ಕ್ಲಾಸ್. ಆನ್ಲೈನಲ್ಲೂ ಮಾಡಬಹುದು, ನೀವು ಆಫ್ಲೈನಲ್ಲೂ ಮಾಡಬಹುದು. ವಾಟ್ಸಪ್ ಮುಖಾಂತರ, ಝೂಮ್ ಮೀಟಿಂಗ್ ಮೂಲಕ KG ಸೆಕ್ಷನ್, 5th 6th to 8th ಮಕ್ಕಳಿಗೆ ಬಂಡವಾಳ ಇದಕ್ಕೆ ಏನೂ ಇಲ್ಲ ಫ್ರೆಂಡ್ಸ್. ಇದನ್ನು ನಾನು ಮಾಡುವಂಥ ಒಂದು ಮನೆಯಲ್ಲಿ ಮಾಡುವಂಥ ಇದು ಕೆಲಸ ನಾನು ಮಾಡ್ತಾ ಇದ್ದೀನಿ. ಇದರಿಂದ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇದು ಮಾಡುವುದರಿಂದ ನಮಗೆ ಕೂಡ ಒಂದು ನಾಲೆಜ್ ಬೆಳೆಯುತ್ತೆ. ಮಕ್ಕಳು ಯಾವ ರೀತಿ ಇರುತ್ತದೆ, ಅವರು ಸೈಕಾಲಜಿ ಹೆಂಗಿರುತ್ತಾ, ಅವ್ರಿಗೆ ನಾವು ಯಾವ ರೀತಿಯಾಗಿ ಟ್ರೈನ್ ಮಾಡಬೇಕು, ಆಮೇಲೆ ಅವು ಕೆಲವೊಂದಷ್ಟು ಟಿಪ್ಸ್ಗಳನ್ನು ನೀವು ಅರ್ಥ ಮಾಡಿಕೊಂಡು ಆ ಮಗು 0 ಲೆವೆಲಿಂದ ನಾವು ಚೆನ್ನಾಗಿ ಅವ್ರಿಗೆ ಸ್ಟಡಿ ಮಾಡಿಸಿದರೆ ಪೇರೆಂಟ್ಸ್ ನಮ್ಮನ್ನು ಬಿಟ್ಟು ಬೇರೆ ಯಾರ ಕಡೆಯೂ ಟ್ಯೂಷನ್ಗೆ ಹಾಕಲ್ಲ. ಇದು ನಿಮಗಿರೋದು ಕೇವಲ ನೀವು 2 ತಾಸು 1 ತಾಸು ಹೇಳಿದರೆ ಟ್ಯೂಷನು ಮುಗಿದ್ಬಿಡುತ್ತೆ. ಜಾಸ್ತಿ ಸಮಯ ಇದಕ್ಕೇನು ಬೇಕಾಗಿಲ್ಲ. ನೀವು ಸಾಯಂಕಾಲ 2 ತಾಸು ಅಷ್ಟೇ ಹೇಳಿದರೆ ಸಾಕು. ಆಮೇಲೆ ಹುಡುಗರೆಲ್ಲ ಜಾಸ್ತಿ ಬಂದಮೇಲೆ ನೀವು ಬೆಳಿಗ್ಗೆ ಒಂದು ಬ್ಯಾಚ್, ಆಮೇಲೆ ಸಾಯಂಕಾಲ ಒಂದು ಬ್ಯಾಚ್ ಮಾಡಬಹುದು. ಹಾಗೆ ಕೆಲಸಕ್ಕೆ ಹೋಗುವಂಥವರು ಮನೆಯಲ್ಲೇ ಸಾಯಂಕಾಲ ಅಷ್ಟೇ ಮಾಡೋಕ್ಕೆ ಇದು ಕರೆಕ್ಟ್ ಆಗುತ್ತೆ. ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಯೂಟ್ಯೂಬ್ ಚಾನಲ್ ಮತ್ತು ರೀಲ್ಸ್ ಮಾಡುವುದು ಟ್ರೆಂಡ್ ಆಗಿದೆ. ಅದರೊಳಗೆ ನೀವು ಮೋಟಿವೇಶನ್, ಎಜುಕೇಷನ್, ಕುಕ್ಕಿಂಗ್, ಮೆಹಂದಿ, ಕ್ರಾಫ್ಟ್ ಮಾಡಬಹುದು. ಯೂಟ್ಯೂಬಕ್ಕೆ ಸಾವಿರಾರು ಐಡಿಯಾಗಳಿವೆ. ನಿಮ್ಮಲ್ಲಿ ಯಾವುದೋ ಒಂದು ನಾಲೆಜ್ ಇದ್ದೇ ಇರುತ್ತೆ, ಯಾವುದೇ ಒಂದು ಸ್ಕಿಲ್ ಇದ್ದೇ ಇರುತ್ತದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀವು ಹೊಸ ಟ್ರಿಕ್ಗಳನ್ನು ಹಾಕಿ ಒಂದು ಚೆನ್ನಾಗಿರೋ ವಿಡಿಯೋಸ್ಗಳನ್ನು ಹಾಕ್ತಾ ಇದ್ದರೆ ಜನರ ಮನಸ್ಸನ್ನು ಬಹಳ ಬೇಗ ಗೆಲ್ಲಬಹುದು. ಇದಕ್ಕೆ ಬಂಡವಾಳ ನೀವು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಬೇಕಂದ್ರೆ ನಿಮಗೆ 1000 ರೂಪೀಸಿಂದ ಸಾಕು. ಅದಕ್ಕೆ ಬೇಕಾಗುವ ಮೆಟೀರಿಯಲ್ಸ್, ಆಮೇಲೆ ಮೆಹಂದಿಗೆ, ಆಮೇಲೆ ಕುಕ್ಕಿಂಗ್ಗೆ ಇಷ್ಟಾದರೆ ಸಾಕು. ಫೋನ್ ಅಂತೂ ಎಲ್ಲರ ಕಡೆ ಇದ್ದೇ ಇರುತ್ತೆ. ಸ್ಮಾರ್ಟ್ ಫೋನ್ ಒಂದಾದರೆ ಸಾಕು. ನೆಕ್ಸ್ಟ್ 3ನೇದು ಮೆಹಂದಿ ಡಿಸೈನ್ ಕೆಲಸ. ಮದುವೆ ಫಂಕ್ಷನ್ಗಳು ಬಹಳಷ್ಟು ಇರ್ತವೆ. ಇದಕ್ಕೊಂದು ಸೀಸನ್ ಇರುತ್ತೆ. ಆ ಸೀಸನ್ ಒಳಗೆ ನೀವು 2-3 ತಿಂಗಳ ನೀವು ದುಡಿದ್ರೆ ಸಾಕು, ಆರಾಮ್ಸೆ ದುಡಿಬಹುದು. ಇದಕ್ಕೇನು ಬಂಡವಾಳ ಬೇಕಾಗಿರುವುದು 500ರಿಂದ 1000 ರೂಪಾಯಿ. ಅಂದರೆ ಮೆಹಂದಿ ಪೇಸ್ಟನ್ನು ಮಾಡೋಕ್ಕೆ, ಅದರೆಲ್ಲ ಮೆಟೀರಿಯಲ್ಸ್ ಮತ್ತು ಪ್ಯಾಕ್ ಮಾಡಿ ನೀವು ತೊಗೊಂಡು ಹೋಗೋಕ್ಕೆ ಒಂದು 500 ರೂಪಾಯಿಂದ 1000 ರೂಪಾಯಿ ಆದರೆ ಸಾಕು. ನಿಮಗೆ ಹೇಗೋ ಡಿಸೈನ್ ಬರ್ತಾ ಇರುತ್ತೆ, ಆ ಡಿಸೈನನ್ನು ನೀವು ಚೆನ್ನಾಗಿ ಹಾಕಿದರೆ ಸಾಕು. ಆಮೇಲೆ ನಿಮಗೆ ಬರಲಿಲ್ಲ ಅಂದ್ರೂ ಯೂಟ್ಯೂಬ್ ಒಳಗೆ ಸಾಕಷ್ಟು ವಿಡಿಯೋಸ್ ಇರ್ತಾವೆ. ನೀವು 1 ತಿಂಗಳ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದರೆ ಅದು ಕೂಡ ನಿಮ್ಗೆ ಬರುತ್ತೆ. ನೆಕ್ಸ್ಟ್ ಒನ್ ಟೇಲರಿಂಗ್, ಬ್ಲೌಸ್ ಹೊಲಿಗೆ. ಬ್ಲೌಸ್, ಚೂಡಿದಾರ, ಮಕ್ಕಳ ಬಟ್ಟೆ ಇವೆಲ್ಲ ನೀವು ಹೊಲಿಬೇಕು. ನಿಮಗೆ ಟೇಲರಿಂಗ್ ಗೊತ್ತಿದ್ರೆ ನೀವು ಬ್ಲೌಸ್, ಚೂಡಿದಾರ ಅಲ್ಟ್ರೇಷನ್ ಮಾಡಿ ಕೊಡ್ಬೋದು. ಇವಾಗೆಲ್ಲರೂ ಹೊಸ ಬಟ್ಟೆ ತಗೊಂಡಿರ್ತಾರೆ, ಅದನ್ನು ಸ್ವಲ್ಪ ಅಲ್ಟ್ರೇಷನ್ ಮಾಡೋದು ಆ ಕೆಲಸ ಇರುತ್ತೆ. ಟೇಲರಿಂಗ್ ಕೆಲಸ ಮಾಡೋಕ್ಕೆ ನಮಗೆ ಬಂಡವಾಳ 2000 ರೂಪಾಯಿಂದ 5000 ರೂಪಾಯಿ ಆದರೆ ಸಾಕು. ಅದು ನಮ್ಮ ಮನೆಯಲ್ಲಿ ಮಷಿನ್ ಇದ್ದರೆ, ಇಲ್ಲಾಂದರೆ ಮಷೀನಿಗೆ ಒಂದು 6000 7000 ರೂಪಾಯಿ ಈ ಥರ ಬೀಳುತ್ತೆ. ಇದರಿಂದ ನಾವು ಆದಾಯ ತಿಂಗಳಿಗೆ ಒಂದು 50,000 ರೂಪಾಯಿ ಮಟ್ಟ ದುಡಿಬಹುದು. ಇದರಿಂದ ನಾವು ತಿಂಗಳಿಗೆ 5,000ರಿಂದ 15,000 ರೂಪಾಯಿ ದುಡಿಯಬಹುದು. ಇದರೊಳಗೆ ನೀವು ಫ್ಯಾಷನ್ ಡಿಸೈನ್ ಮಾಡಿದ್ರೂ ಮಕ್ಕಳಿಗೆ ನಾವು ಚೆನ್ನಾಗಿರೋ ಡಿಸೈನ್ಸನ್ನು ಹೊಲಿದ್ಕೊಟ್ರೆ ಬಹಳ ಜನ ನಮ್ಮ ಕಡೆ ಹೊಲಿಸ್ತಾರೆ. ನೆಕ್ಸ್ಟ್ 5ನೇದು ಹ್ಯಾಂಡ್ಮೇಡ್ ಐಟಮ್ಸ್ ಮಾರಾಟ. ರಾಖಿ ಮಾಡುವುದು, ಜ್ಯುವೆಲರಿ, ಗ್ರೀಟಿಂಗ್ ಕಾರ್ಡ್ಸ್, ಇದನ್ನು ನಾವು ಮಾರೋಕ್ಕೆ ಬೆಸ್ಟ್ ಆಪ್ಷನ್ಸ್ ಅಂದರೆ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಮೂಲಕ. ನಾವು ವಾಟ್ಸಪ್ ಒಳಗೆ ಒಂದು ಗ್ರೂಪನ್ನು ಮಾಡಿ ನಾವು ಮಾಡಿರುವಂಥ ಜ್ಯುವೆಲರಿ, ರಾಖಿ ಅದರೊಳಗೆ ನಾವು ಡೈಲಿ ಫೋಟೋಸನ್ನು ಹಾಕಿದರೆ ಯಾರಾದರೂ ಆರ್ಡ್ರ್
ಮಾಡೇ ಮಾಡುತ್ತಾರೆ. ಇದಕ್ಕೆ ಬಂಡವಾಳ 500ರಿಂದ 2000 ರೂಪಾಯಿ ಆದರೆ ಸಾಕಾಗುತ್ತದೆ. ಆನ್ಲೈನ್ ಕೆಲಸಗಳು, ಡೇಟಾ ಎಂಟ್ರಿ, ಕನ್ನಡ ಟೈಪಿಂಗ್, ಕಂಟೆಂಟ್ ಬರವಣಿಗೆ, ಬಂಡವಾಳ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಇದ್ದರೆ ಸಾಕು. ಇದೇನು ನನಗೆ ಅಷ್ಟು ಯೂಸ್ಫುಲ್ಲಾಗಿ ಇದು ಅನಿಸಲ್ಲ, ಆದರೆ ಇರ್ತಾವೆ, ಇದಕ್ಕೆ ಆಪರ್ಚುನಿಟೀಸ್ ಇರ್ತಾವೆ, ನೀವು ನೋಡಿ ಮಾಡಬಹುದು. ನೆಕ್ಸ್ಟ್ ಒನ್ ನೋಟ್ಸ್ ಮೇಕಿಂಗ್ ಆ್ಯಂಡ್ PDF ಸೇಲ್. ಅಂದರೆ ಕಾಲೇಜ್ ಸಬ್ಜೆಕ್ಟ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಇವೇನು ಎಕ್ಸಾಮ್ಸ್ ಇರ್ತಾವಲ್ಲ, ನಾವು ಅದನ್ನು PDF ಮಾಡಿ ಬುಕ್ ನೋಡೇ ನಾವು PDF ಮಾಡೋದು. ಕ್ವಶನ್ ಆನ್ಸರ್ಸ್ ಆಗಲಿ, ಸಣ್ಣ ಸಣ್ಣ ಪಾಯಿಂಟ್ಸ್ ಆಗಲಿ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಆಗಲಿ, ಇದನ್ನೆಲ್ಲ ನಾವು PDF ಮಾಡಿದರೆ ಖಂಡಿತ ಸ್ಟೂಡೆಂಟ್ಸ್ ತೊಗೊತಾರೆ. ಯಾಕಂದರೆ ಅವ್ರಿಗೆ ರೆಡಿ ನೋಟ್ಸ್ ಸಿಕ್ಬಿಟ್ರೆ ಅವ್ರಿಗೆ ಬಹಳ ಖುಷಿ ಇರುತ್ತೆ, ಓದೋಕ್ಕೆ ಈಸಿ ಆಗುತ್ತೆ, ಆಮೇಲೆ ಅವ್ರದ್ದು ಟೈಮ್ ಸೇವ್ ಆಗುತ್ತೆ. ಅದಕ್ಕೋಸ್ಕರ ನಾವು ಒಂದ್ಸಲ PDF ಮಾಡಿದರೆ ಅದನ್ನು ನಾವು ಎಲ್ಲರಿಗೂ ಸೇಲ್ ಮಾಡಬಹುದು. ಅದನ್ನು ನಾವು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಮೂಲಕ ನಾವು ಅದನ್ನು ಸೇಲ್ ಮಾಡಬೇಕು. ಬಂಡವಾಳ ಏನಿದಕ್ಕೆ ಇರಂಗಿಲ್ಲ, ಬುಕ್ಸ್ ಮತ್ತು ಒಂದು ಫೋನ್ ಇದ್ದರೆ ಸಾಕು. ಇವಾಗ 10th ಎಕ್ಸಾಮದ್ದು ನಾವು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಬಿಡಿಸಿದ್ದು PDF ಇದನ್ನೆಲ್ಲ ಮಾಡಿದರೆ ಬಹಳ ಸೇಲ್ ಆಗುತ್ತೆ. ಇದರಿಂದ ನಮಗೂ ಒಂದು ನಾಲೆಜ್ ಬೆಳೆಯುತ್ತೆ. ಮನೆಯಲ್ಲೇ ಮಾಡಿದ ಸ್ನ್ಯಾಕ್ಸ್ ಮತ್ತು ಕೇಕ್, ಬಂಡವಾಳ 5000 ರೂಪಾಯಿ. ಚಕ್ಲಿ, ಬಿಸ್ಕೆಟ್, ಶೇಂಗಾ, ಕೇಕ್ ಮುಂತಾದವು ಆಹಾರ ಮಾರಾಟ ನಾವು ಮಾಡಬೇಕು. ಇದು ಮಾರ್ಕೆಟ್ ಒಳಗೆ ಈಗ ಬಂಡಿ ಎಲ್ಲ ಹಚ್ಚಿ ಹಿಂಗೆ ಮಾರಾಟ ಮಾಡ್ತಿರ್ತಾರೆ, ಮನೆಯಲ್ಲೇ ಮಾಡಿರುವಂಥ ಸ್ನ್ಯಾಕ್ಸನ್ನು. ಆಮೇಲೆ ಅವ್ರು ಅಂಗಡಿಯಿಂದ ತಂದು ಮಾರ್ತಿರ್ತಾರೆ. ಆದರೆ ಮನೆಯಲ್ಲೇ ಮಾಡಿರುವಂಥ ನಾವು ಸ್ನ್ಯಾಕ್ಸ್ಗೆ ಬಹಳ ಬೇಡಿಕೆ ಇರುತ್ತೆ. ನಿಮ್ಮ ಕೈಯಲ್ಲಿ ಒಂದು ಅಂಥದ್ದು ರುಚಿ ಇದ್ದರೆ ನೀವು ಮಾಡಿ ಇದನ್ನು ಮಾರಬಹುದು. ಇದಕ್ಕೇನು ನೀವು ಮನೆಯಲ್ಲೇ ಇದ್ದು ಮಾಡಬಹುದು. ಗೃಹಿಣಿಯಾಗಿ ಎಲ್ಲ ಕೆಲಸ ಮುಗಿಸಿಕೊಂಡು ಇದಕ್ಕೋಸ್ಕರ ನೀವು 2 ತಾಸು ಟೈಮ್ ಕೊಟ್ಟರೆ ಸಾಕು, ನೀವು ಇದು ಆರಾಮ್ಸಾಗಿ ಮಾಡಬಹುದು. ಇಷ್ಟು ಇವತ್ತಿನ ಕಡಿಮೆ ಬಂಡವಾಳದಲ್ಲಿ ಮಾಡುವಂಥ ಕೆಲಸಗಳು. ಹಾಗೆ ನಾವು ದಿನ ನೋಡ್ತೀವಿ ಐಡಿಯಾಸ್ ಮಾಡಬೇಕಾದ ಕೆಲಸಗಳು ಅಂಥೇಳಿ ಅಷ್ಟಕ್ಕೆ ನಾವು ಸ್ಟಾಪ್ ಮಾಡ್ತೀವಿ. ಆದರೆ ಒಂದು ಸಲ ನೀವು ಸ್ಟಾರ್ಟ್ ಮಾಡಿ, ಅದರಿಂದ ನಿಮಗೆ ಲಾಭ ಎಷ್ಟಾಗುತ್ತಾ, ನಷ್ಟ ಅಂತೂ ಆಗಲ್ಲ. ನಾವು ಸರಿಯಾಗಿ ಮಾಡ್ಕೊಂಡು ಹೋದರೆ ನಷ್ಟ ಆಗಲ್ಲ, ಆಮೇಲೆ ನಿಮಗೆ ಅದೇ ರೂಢಿ ಆಗುತ್ತಾ. ಅದರಿಂದ ನಾವು ನಮ್ಮದು ಖರ್ಚನ್ನು ನಾವೇ ನೋಡ್ಕೊಳ್ಳೋಕ್ಕೆ ಒಂದು ಸಹಾಯವಾಗುತ್ತೆ. ಯಾರ ಮೇಲೇನೂ ಡಿಪೆಂಡ್ ಆಗುವಂಥ ಒಂದು ಅನಿವಾರ್ಯ ಬರುವುದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಥ್ಯಾಂಕ್ ಯು.